ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಿನ್ನೆ ಮಧ್ಯಾಹ್ನದ ಮ್ಯಾಚ್ ಇತ್ತು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇಂಡಿಯಾದು ಮ್ಯಾಚ್ ಇದ್ದಿದ್ದರಿಂದ. ಎರಡು ಬ್ಯಾಕ್ ಟು ಬ್ಯಾಕ್ ವಿನ್ಸು ನಮ್ಮ ಕರ್ನಾಟಕ ಟೀಮಿಗೆ. ಅಂದರೆ ಈ ವಾರದಲ್ಲಿ ಹೇಳ್ತಾ ಇರೋದು 3-3 ಗೆದ್ದಿರೋವಂಥ ಕರ್ನಾಟಕ ಬುಲ್ಡೋಸರ್ಸು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡಿದರೆ ಗುರು. ನೆನ್ನೆ ಎಂಥ ಮ್ಯಾಚ್ ಆಡಿದ್ದು. ನೆನ್ನೆ ಒಂದು ಮೆಮ್ಮು ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಸುದೀಪ್ ಅಣ್ಣ ಅವ್ರು ಮಾತಾಡಿರುವಂಥದ್ದು, ಫ್ರಸ್ಟ್ರೇಷನಲ್ಲಿ ಮಾತಾಡಿರುವಂಥದ್ದು. ಯಾರು ನೋಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ರೀಲ್ಸಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೆನ್ನೆ ಸುದೀಪ್ ಅವ್ರು ಬ್ಯಾಟಿಂಗ್ ಕೂಡ ಆಡಿದ್ರಪ್ಪ. ನೆನ್ನೆ 6 ಎಲ್ಲ ಹೊಡೆದ್ಬಿಟ್ರು ಸುದೀಪ್ ಅವರು. ನೋಡಿ, ಈ ಸ್ಟೇಜ್ ಆಗಿದ್ರು ಕೂಡ ಬಂದ್ಬಿಟ್ಟು ಆ ಥರ ಒಂದು ಕ್ಯಾಪ್ಟನ್ಸ್ನ ನಿಭಾಯಿಸ್ಕೊಂಡು ಬಂದು ಬ್ಯಾಟಿಂಗಿಂದ ಕಾಂಟ್ರಿಬ್ಯೂಟ್ ಮಾಡೋದಿದ್ದೆಲ್ಲ, ಇದನ್ನು ಮೆಚ್ಕೊಬೇಕು. ಆಲ್ರೆಡಿ ಆಲ್ಮೋಸ್ಟ್ ಕ್ಲೋಸ್ ಟು 50 ಇಯರ್ಸು, 52 ಇಯರ್ಸು ಆದ್ರೂ ಕೂಡ ಬಂದ್ಬಿಟ್ಟು ಈ ಥರ ಆಡ್ತಾ ಇದ್ದಾರಲ್ಲ. ಅವ್ರ ಏಜಲ್ಲಿ ನಾವು ಹಂಗೆ ತಟ್ಟಾಡ್ತಾ ಇರ್ತೀವಿ, ಗೊತ್ತಿಲ್ಲ ಏನಾಗಿರ್ತೀವೋ ಅಂತ. ಬಟ್ ಬಂದ್ಬಿಟ್ಟಲ್ಲಿ ಆಡ್ತಾ ಇದ್ದಾರಲ್ಲ, ಆ ಥರ ಆಡ್ತಿರಲ್ಲ, ಅದಕ್ಕಂತೂ ಮೆಚ್ಕೊಳ್ಳೇಬೇಕು. ಸ್ವಲ್ಪ ಜನ ಆಡ್ಕೊಂಡವ್ರಿರ್ತಾರೆ, ಏನು ಗುರು ರನ್ನೇ ಬಾಲ್ ಆಡಿದ್ದಾರೆ ಹಂಗೆ ಹಿಂಗೆ ಅಂತ ಎಲ್ಲ. ಬಟ್ ಅವ್ರ ಏಜಲ್ಲಿ ಬಂದ್ಬಿಟ್ಟು ಆಡ್ತಾ ಇದ್ದಾರಲ್ಲ ಗುರು, ಅವ್ರ ಏಜಲ್ಲಿ ನೀವು ಬ್ಯಾಟ್ ಇಟ್ಕೊಂಡು ನೋಡು ಗುರು, ಅವಾಗ ಗೊತ್ತಾಗುತ್ತೆ. ಆ ಥರ ಫಿಟ್ನೆಸ್ನ ಮೇಂಟೈನ್ ಮಾಡಿದಾರಲ್ಲ ಸ್ಟೇಜ್ ಆದ್ರೂ, ಅದಕ್ಕೆ ಮೆಚ್ಕೋಬೇಕು. ಯಂಗ್ಸ್ಟರ್ಸ್ಗಳ ಜೊತೆಗೆಲ್ಲ ಬಂದ್ಬಿಟ್ಟು ಆಡ್ತಿದ್ದಾರಲ್ಲ, ಅಷ್ಟು ವರ್ಷದಿಂದ ಆಡ್ಕೊಂಡು ಬಂದಿದ್ದಲ್ಲ ಕರ್ನಾಟಕ ಬುಲ್ಡೋಸರ್ಸ್ಗೆ, ಇದನ್ನು ಮೆಚ್ಕೊಬೇಕು, ನೆಗೆಟಿವ್ ಆಗಿ ಮಾತಾಡೋದಲ್ಲ. ಸೊ ಓಕೆ, ಕರ್ನಾಟಕ ಬುಲ್ಡೋಸರ್ಸು 3-3 ಮ್ಯಾಚ್ನ ಗೆದ್ದಿರೋ ಅಂಥವ್ರು. ನೆನ್ನೆ ಭೋಜ್ಪುರಿ ಮೇಲೆ ಹಾವಳಿ ಮಾಡ್ಕೊಂಡು ಗೆದ್ದರು. ಕ್ಲೋಸಿಗೆ ಬರ್ಬೋದು ಅಂತ ಸಮ್ ಪಾಯಿಂಟ್ ಅನ್ನಿಸ್ತು ಭೋಜ್ಪುರಿ ಟೀಮ್ ಅವರು. 180+ ಆಲ್ ಔಟ್ ಆಗಿದ್ದವರು. ಲಾಸ್ಟ್ ಬಾಲ್ವರೆಗೂ ಕೂಡ ಇದ್ದರು. 180+ ಅಷ್ಟೇ ಹೊಡಿದ್ದು. ಕರ್ನಾಟಕ ಟೀಮ್ ಫಸ್ಟ್ ಬ್ಯಾಟಿಂಗ್ ಆಡಿ 202 ರನ್ ಹೊಡಿತಾರೆ. ರಾಜೀವ್ ಅವರು ಮತ್ತೆ 150 ಹೊಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ನೋಡ್ತಿದ್ದಾರೆ ಸೆಂಚುರಿ ಹೊಡೆದಿದ್ರು. ಈ ಮ್ಯಾಚು 50 ಹೊಡೆದಿದ್ದಾರೆ, 60+ ಹೊಡೆದ್ರು. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರು ಕೂಡ 50 ಹೊಡೆದಿದ್ದಾರೆ. ಜೊತೆ ಕರಣ್ ಆರ್ಯನು ಕೂಡ ಮಸ್ತಾಗಿ ಆಡಿದ್ದಾರೆ. ಸುದೀಪ್ ಅವರು ಕೂಡ ಒಂದು ಚಿಕ್ಕ ಕಾಂಟ್ರಿಬ್ಯೂಷನನ್ನು ಕೊಟ್ಟರು. ಸೊ ಆಲ್ ಓವರ್ ನೋಡ್ತು ಅಂತಂದರೆ 202 ರನ್ ಹೊಡಿತಾರೆ. ಈ ಕಡೆಯಿಂದ ಚೇಸಿಂಗ್ ಟೀಮ್ ಅಂತ ಬಂದಾಗ 180+ ಹೊಡೆದ್ಬಿಟ್ಟು ಆಲ್ ಔಟ್ ಆಗಿದ್ದಾರೆ. ಅದರಲ್ಲಿ ಸುನಿಲ್ ಅವರ ಬೌಲಿಂಗ್ ಸಖತ್ತಾಗಿತ್ತು. ಜೊತೆಗೆ ಅರ್ಜುನ್ ಅವರ ಬೌಲಿಂಗ್ ಆಗಿರ್ಬೋದು, ಆಮೇಲೆ ಕರಣ್ ಆರ್ಯನ್ ಅವ್ರದ್ದು, ಜೊತೆಗೆ ಮಂಜುನಾಥ್ ಅವರು ಸರಿಯಾಗಿ ಹೊಡೆಸ್ಕೊಂಡ್ರು. ಬಟ್ ಎಲ್ಲರಿಗೂ 2 ವಿಕೆಟ್, ಈ 4 ಜನಕ್ಕೂ 2 ವಿಕೆಟ್ ಬಿದ್ದಿದೆ. ಟೇಬಲ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಈ ಸೀಸನ್ದು ಲೀಗ್ ಸ್ಟೇಜ್ ಎಂಡ್ ಆದ ನಂತರ 3 ಮ್ಯಾಚು ಫೈನಲ್ ಆಗಿದೆ. 3 ಮ್ಯಾಚನ್ನೇ ಎಲ್ಲ ಟೀಮ್ಗಳಿಗೂ. ಸೊ ಇದು ಫೈನಲ್ ಆದ ನಂತರ 3 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದಿರೋವಂಥ ಕರ್ನಾಟಕ ಬುಲ್ಡೋಸರ್ಸು ವಿನ್ನಿಂಗ್ ಪರ್ಸೆಂಟೇಜ್ 100, ಜೊತೆಗೆ ನೆಟ್ ರನ್ ರೇಟು 1.29770 ಇದೆ. ಸೊ ಆದ್ದರಿಂದ ಬೆಟರ್ ರನ್ ರೇಟು, ಸಿಕ್ಕಾಪಟ್ಟೆ ಬೆಟರ್ ರನ್ ರೇಟ್ನ ಇಟ್ಕೊಂಡಿದ್ದಾರೆ. 3 ಮ್ಯಾಚ್ನ ಗೆದ್ದಿರೋಂಥ ಟೀಮೇ ಇಲ್ಲ ಅಂತಲ್ಲ. ಬೆಂಗಾಲ್ ಟೈಗರ್ಸು ಕೂಡ 3 ಮ್ಯಾಚ್ನ ಗೆದ್ದಿದ್ದಾರೆ. ಬಟ್ ಅವ್ರದ್ದು ನೆಟ್ ರನ್ ರೇಟು 0.41600 ಇದೆ. ನಮ್ಮದು 1.29770 ಇದೆ. ಸೊ ಅದರಿಂದ ಹೆವಿ ಜಾಸ್ತಿ ಇದೆ ಇವ್ರಿಗೆ ಕಂಪೇರ್ ಮಾಡ್ತಾನೆ. ಅದಕ್ಕೋಸ್ಕರ ನಾವು ನಂಬರ್ 1 ಪೊಸಿಷನಲ್ಲಿ ಫಿನಿಶ್ ಮಾಡಿದ್ದೀವಿ. ಬೆಂಗಾಲ್ ಟೈಗರ್ಸ್ ಅಟ್ ನಂಬರ್ 2. ನಂಬರ್ 3 ಕೇರಳ ಸ್ಟ್ರೈಕರ್ಸು 2 ಮ್ಯಾಚ್ನ ಗೆದ್ದು 1 ಮ್ಯಾಚ್ನ ಸೋತಿ 0.08 ರನ್ ರೇಟ್ನ ಇಟ್ಕೊಂಡು ನಂಬರ್ 3 ಮುಗಿಸ್ತು. ಅಂದರೆ ವಿಲ್ ಚೆನ್ನೈ ಕಿಂಗ್ಸು, ಚೆನ್ನೈ ಸೂಪರ್ ಕಿಂಗ್ಸ್ ಅನ್ಕೊಂಬಿಟ್ಟವ್ರೆ. ಓಕೆ, 3 ಮ್ಯಾಚಲ್ಲಿ ಒಂದೇ ಮ್ಯಾಚ್ ಗೆದ್ದುಬಿಟ್ಟು ನೋಡಿ ಗುರು, ಒಂದೇ ಮ್ಯಾಚ್ ಗೆದ್ದುಬಿಟ್ಟು ನೆಟ್ ರನ್ ರೇಟ್ ಆಧಾರದ ಮೇಲೆ ಚೆನ್ನೈ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸೆಮಿಫೈನಲ್ಸ್ಗೆ. 0.8909 ಇದೆ ಇವರ ನೆಟ್ ರನ್ ರೇಟು, ಪ್ಲಸ್ಸಲ್ಲಿದೆ. ಇನ್ನು ಮಿಕ್ಕಂಥವ್ರದ್ದೆಲ್ಲರದೂ ಕೂಡ ನೆಗೆಟಿವ್ ರನ್ ರೇಟಲ್ಲಿದೆ. ಇಲ್ಲಿ ಪಂಜಾಬ್ ದಿಶಾರ್ ಅವರು ಕೂಡ ಗೆದ್ದಿದ್ದಾರೆ 1 ಮ್ಯಾಚ್ನ. ತೆಲುಗು ಅವರು ಗೆದ್ದಿದ್ದಾರೆ, ಭೋಜ್ಪುರಿ ಅವರು ಗೆದ್ದಿದ್ದಾರೆ. ತೆಲುಗು ಅವ್ರಿಗೆ ಇಟ್ಟಲ್ಲಪ್ಪ ಕರ್ನಾಟಕದವರು ಹಾವಳಿ ಮಾಡ್ಕೊಂಡು ಗೆದ್ಬಿಟ್ರಲ್ಲ, ನೆಟ್ ರೇಟ್ ಎಲ್ಲ ಉಣ್ಕೊಳ್ಟೋಗ್ಬಿಡ್ತು ತೆಲುಗು ಅವ್ರದ್ದು. ಈ ಕಡೆ ಭೋಜ್ಪುರಿ ಅವ್ರಿಗೂ ಮೇಲೂ ಏನು ಕಮ್ಮಿ ಮಾರ್ಜಿನಲ್ಲಿ, ಸ್ವಲ್ಪ ಮಾರ್ಜಿನಲ್ಲಿನೇ ಗೆದ್ದಿದ್ವಿ ಅಂಗಡೋಗೋದು ಅಂತಂದರೆ. ಸೊ ಪಂಜಾಬ್ ದಿಶಾರ್ದು ನೆಗೆಟಿವ್ ರನ್ ರೇಟು -0.05 ಏನಂತ ಹೆವಿ ನೆಗೆಟಿವ್ ಅಲ್ಲ. ಬಟ್ ಕಂಪೇರ್ ಮಾಡ್ತು ಅಂತಂದರೆ ವಿಲ್ ಚೆನ್ನೈ ಅವರು 1 ಮ್ಯಾಚು ಹೆವಿ ಹಾವಳಿ ಮಾಡ್ಕೊಂಡು ಅದು ಗೆದ್ದಿರೋ 1 ಮ್ಯಾಚನ್ನೇ ಅದ್ದೂರಿಯಾಗಿ ಗೆದ್ದಿದ್ದಾರೆ. ಅದಕ್ಕೋಸ್ಕರನೇ ಅವರು ಇವಾಗ ಎಂಟ್ರಿ ಕೊಟ್ಟಿರೋದು ಸೆಮಿಫೈನಲ್ಗೆ. ಪಂಜಾಬ್ ದಿಶಾರು ಮತ್ತು ತೆಲುಗು ವಾರಿಯರ್ಸು, ಜೊತೆಗೆ ಭೋಜ್ಪುರಿ ಅವರಿಗೆ ಪಾಪ ಫೀಲ್ಸ್ ಸ್ಯಾಡ್, ಯಾಕಂದರೆ 1 ಮ್ಯಾಚ್ನ ಗೆದ್ರು ಕೂಡ ನೆಟ್ ರನ್ ರೇಟ್ ಆಧಾರದ ಮೇಲೆ ಕೆಳಗಡೆ ಕಚ್ಕೊಂಡ್ರು. ಆ್ಯಂಡ್ ಮುಂಬೈ ಏರೋಸು ಏನೋ ದೊಡ್ಡ ಪುಡಾಂಗಳು ಅಂತ ಹೇಳ್ತಾರಲ್ಲಪ್ಪ, ಮುಂಬೈ ಏರೋಸು ಏನು 1 ಮ್ಯಾಚ್ನ ಗೆಲ್ಲಕ್ಕಾಗಿಲ್ಲ, ಫ್ಲಾಪ್ ಶೋ ಕೊಟ್ಕೊಂಡು ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡಿದ್ದಾರೆ. ಸೊ ಇಲ್ಲಿ ಸೆಮಿಫೈನಲ್ಸ್ ಅಂತ ಬಂದಾಗ 31ನೇ ತಾರೀಕು ನಡೀತಾ ಇದೆ ಸೆಮಿಫೈನಲ್ಸು. 1ನೇ ತಾರೀಕು ಫೈನಲ್ ನಡೀತಾ ಇದೆ. ಫಸ್ಟ್ನೇ ಸೆಮಿಫೈನಲು ಕರ್ನಾಟಕ ಬುಲ್ಡೋಸರ್ಸ್ 1 vs 4 ಆ್ಯಂಡ್ 2 vs 3 ನಡೀತಾ ಇದೆ. 1 vs 4 ಅಂತ ಅಂದರೆ ಕರ್ನಾಟಕ ಬುಲ್ಡೋಸರ್ಸ್ ಅಗೇನ್ಸ್ಟ್ ಚೆನ್ನೈಗರು. ಇದು ಒಳ್ಳೆ ಮಜಾ ಇರುತ್ತೆ ಮ್ಯಾಚು. ಇಲ್ಲೇನೋ ಕರ್ನಾಟಕ 3 ಮ್ಯಾಚ್ನಾಗ ಗೆದ್ಬಿಟ್ಟು ಇಲ್ಲಿ ಹೋಗಿ ಸೋತೋಗ್ಬಿಡ್ತು ಅಂದರೆ ಒಂಥರ ಅಜೀಬಾಗಿ ಹೋಗ್ಬಿಡ್ತೀವಿ. ಬಟ್ ಸೋಲೋ ಸೀನ್ ಎಲ್ಲ ಇದು ನೋಡ್ತು ಅಂತ ಅಂದಾಗ, ಬಟ್ ಅವರು 1 ಮ್ಯಾಚ್ನ ಸಿಕ್ಕಾಪಟ್ಟೆ ಸೈಕಾಗಿ ಗೆದ್ದಿದ್ದಾರೆ. 2 ಮ್ಯಾಚ್ನ ಸೋತಿರ್ಬೋದು. ನೋಡೋಣ ಹೆಂಗಿರುತ್ತೆ ಅಂತ. ಮೊದಲನೇ ಸೆಮಿಫೈನಲು 2 ಗಂಟೆಗೆ ನಡೀತಾ ಇದೆ. ಬೆಂಗಾಲ್ ಟೈಗರ್ಸ್ ವರ್ಸಸ್ ಕೇರಳ ಸ್ಟ್ರೈಕರ್ಸು ಸೆಕೆಂಡ್ ಸೆಮಿಫೈನಲ್ಲು, ಅದು 7 ಗಂಟೆಯ ಮ್ಯಾಚು. ನೋಡೋಣ ಕತೆ ಅದೇನಾಗುತ್ತೆ ವೀಕೆಂಡಲ್ಲಿ ಅಂತ. ನಿಮ್ಗೆ ಅನಿಸ್ತಿದೆ ಗುರು ಕರ್ನಾಟಕ ಬುಲ್ಡೋಸರ್ಸ್ ಟ್ರೋಫಿ ಎತ್ತುತ್ತರ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. 20 ಓವರ್ ಫಾರ್ಮೆಟಲ್ಲಿ ನಿಜವಾಗ್ಲೂ ಪ್ರೂವ್ ಮಾಡಿದ್ದಾರೆ ಇವರು ಕರ್ನಾಟಕ ಬುಲ್ಡೋಸರ್ಸು. ಈ 10-10-10-10 ಫಾರ್ಮೆಟ್ ಏನಿತ್ತು ಅದು ಒಂಥರ ಅನ್ಸ್ಟೇಬಲ್ ಫಾರ್ಮೆಟ್ ಆಗಿತ್ತು, ನಮಗೆ ಒಂಥರ ಸೈಕ್ ಫಾರ್ಮೆಟ್ ಆಗಿತ್ತು. ಬಟ್ 20 ಓವರ್ ಫಾರ್ಮೆಟ್ ಅಂತ ಬಂದಾಗ ಪುಡಾಂಗಳೇ ನಾವು ಹಿಂದೆಯಿಂದ ತೊಗೊಂಡು ನೋಡ್ತು ಅಂತ ಅಂದಾಗ ಕರ್ನಾಟಕ ಬುಲ್ಡೋಸರ್ಸ್ಗೆ ಹೆದರ್ಕೊಂತಾರೆ 20 ಓವರ್ ಫಾರ್ಮೆಟ್ ಅಂತ ಅಂದಾಗ.
ಸೊ ನೋಡೋಣ ಅದೇನಾಗುತ್ತೆ ಕತೆ ಅಂತ. ಮತ್ತೆ ಸಿಗುವ ಮುಂದೆ ನೋಡಿದ್ಲಿ.